ಎಲ್ಲರಿಗೂ ನಮಸ್ಕಾರ. ಹೈಯರ್ ಎಜುಕೇಷನ್ ಅಕಾಡೆಮಿ ಧಾರವಾಡ, ಉನ್ನತ ಶಿಕ್ಷಣ ಅಕಾಡೆಮಿ ಧಾರವಾಡ ಇವರು ಹೊಸದಾಗಿ ನೇಮಕ ಹೊಂದಿದ ಸಹಾಯಕ ಪ್ರಾಧ್ಯಾಪಕ ಅಭ್ಯರ್ಥಿಗಳಿಗೆ ಹಮ್ಮಿಕೊಂಡಿರತಕ್ಕಂತಹ 43ನೇ ವೃತ್ತಿ ಬುನಾದಿ ತರಬೇತಿ ಕಾರ್ಯಕ್ರಮದ ವಿಡಿಯೋ ಪಾಠದ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ ಸ್ವಾಮಿ KM, ಸಹಾಯಕ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ, CNR ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಶ್ರೀರಾಮನಗರ, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ. ಪ್ರೀತಿಯ ಸಹಭಾಗಿಗಳೇ, ನನಗೆ ಒದಗಿಸಿರ್ತಕ್ಕಂತಹ ವಿಷಯ ಸ್ಯಾನ್ಸ್ಕ್ರಿಟೈಜೇಷನ್, ಸಂಸ್ಕೃತಾನುಕರಣ. ದ ಟಾಪಿಕ್ ಅಲಾಟೆಡ್ ಟು ಮಿ ಈಸ್ ಸ್ಯಾನ್ಸ್ಕ್ರಿಟೈಜೇಷನ್. ಆ ವಿಷಯಕ್ಕೆ ಹೋಗುವ ಮುನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅಥವಾ ಸಹಭಾಗಿಗಳೇ, ನಿಮಗೊಂದೆರಡು ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಪ್ರಾಣಿ ಪ್ರಪಂಚದಲ್ಲಿ ಅಂದರೆ ಮಾನವರು ಸೇರಿ ನಾವು ಯಾವ ಬಗೆಯ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೇವೆ? ಎಸ್, ಸಸ್ಯಾಹಾರ, ಮಾಂಸಾಹಾರ ಹಾಗೂ ಮಿಶ್ರಾಹಾರ ಪದ್ಧತಿಗಳನ್ನು ನಾವೆಲ್ಲರೂ ಅನುಸರಿಸ್ತಾ ಇದ್ದೀವಿ. ಹಾಗಾದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಸ್ಯಾಹಾರಿಗಳ ಅಲ್ರ? ಸಸ್ಯಾಹಾರಿಗಳು ಎಲ್ಲರೂ ಅಲ್ಲ, ಮಾಂಸಾಹಾರಿಗಳು ಎಲ್ಲರೂ ಅಲ್ಲ. ಅಂದರೆ ಕೆಲವರು ಸಸ್ಯಾಹಾರಿಗಳಿದ್ದಾರೆ, ಕೆಲವರು ಮಾಂಸಾಹಾರಿಗಳು ಶುದ್ಧವಾಗಿ ಇದ್ದಾರೆ, ಕೆಲವರು ಮಿಶ್ರಾಹಾರಿಗಳು ಆಗಿದ್ದಾರೆ. ಹಾಗಾದರೆ ಈ ಮಾಂಸಾಹಾರಿಗಳು ವರ್ಷದ ಎಲ್ಲ ದಿನ, ಭಾರತಕ್ಕೆ ಸಂಬಂಧಪಟ್ಟಂತೆ ವರ್ಷದ ಎಲ್ಲ ದಿನಗಳಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡ್ತಾರಾ? ಇಲ್ಲ. ಯಾವ್ಯಾವ ಮಾಡಲ್ಲ ನಾವು ಮಾಂಸಾಹಾರ ಸೇವನೆಯನ್ನು? ಎಸ್, ಹಬ್ಬ ಹರಿದಿನಗಳಲ್ಲಿ ಮಾಡೋದಿಲ್ಲ. ಕೆಲವು ವಾರಗಳು ಅಂತ ಮಾಡ್ತೀವಿ, ಅವುಗಳನ್ನು ಆಚರಣೆ ಮಾಡ್ತೀವಿ. ಉದಾಹರಣೆ, ಸೋಮವಾರ ಈಶ್ವರನ ವಾರ, ಗುರುವಾರ ರಾಯರ ವಾರ, ಶನಿವಾರ ಬಂದು ಆಂಜನೇಯನ ವಾರ. ಹೀಗೆ ಹಲವಾರು ದೇವತೆಗಳ ಹೆಸರಿನಲ್ಲಿ ನಾವು ಮಾಂಸಾಹಾರ ವರ್ಜನೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ನೋಡಿದ್ದೇವೆ ನಾವು. ಹಾಗೆಯೇ ದಿನನಿತ್ಯ ಮಾಮೂಲು ಉಡುಪುಗಳನ್ನು ಧರಿಸ್ತಕ್ಕಂಥ ನಾವು ವಿಶೇಷ ಉಡುಪುಗಳನ್ನು, ಅಂದರೆ ಧೋತಿ, ಜುಬ್ಬ, ಕೆಂಪು ಮಡಿ ವಸ್ತ್ರ ಅಂತ ಕರಿತೀವಿ, ಅವು ಹತ್ತಿ ಬಟ್ಟೆಯ ಕಾಟನ್ ಜುಬ್ಬ, ಈ ಥರದವುಗಳನ್ನು ಯಾವ ದಿನಗಳಲ್ಲಿ ಉಡ್ತೇವೆ? ಹೌದು, ವಿಶೇಷವಾಗಿ ಹಬ್ಬ ಜಾತ್ರೆಗಳ ದಿನಗಳಲ್ಲಿ ಅವುಗಳನ್ನು ಉಡ್ತೇವೆ. ಹಾಗಾದರೆ ಇವುಗಳನ್ನೆಲ್ಲ ನಾವೇನು ಹೇಳಿದ್ದೀವಿ ಅಂದರೆ ಮಾಂಸಾಹಾರ ಸೇವನೆ ಮಾಡದೇ ಇರತಕ್ಕಂಥದ್ದು, ವಿಶೇಷವಾಗಿ ಜರಿತಾರೆ ಇದು ಆಗಿರ್ಬೋದು, ಧೋತಿ ಆಗಿರ್ಬೋದು, ಶಲ್ಯ ಆಗಿರ್ಬೋದು, ವಸ್ತ್ರ ಮಡಿ ವಸ್ತ್ರ ಆಗಿರ್ಬೋದು, ಇವುಗಳನ್ನೆಲ್ಲ ಯಾರು ಉಡ್ತಾರೆ ದಿನನಿತ್ಯದಲ್ಲಿ? ಎಸ್, ಯಾರು? ಗುಡಿಯಲ್ಲಿ ಪೂಜೆ ಮಾಡ್ತಕ್ಕಂತಹ ಪೂಜಾರಿಗಳು ಉಡ್ತಾರೆ. ಆ ಪೂಜಾರಿಗಳು ಬಹುತೇಕ ಯಾವ ಹಿನ್ನೆಲೆಯಿಂದ ಬಂದಿರ್ತಾರೆ? ಮೇಲ್ಜಾತಿಯ ಹಿನ್ನೆಲೆಯಿಂದ ಬಂದಿರ್ತಾರೆ. ಹಾಗಾದರೆ ಅವರನ್ನೇ ನಾವು ಅನುಸರಿಸ್ತಕ್ಕಂತಹ, ಅಂದರೆ ಉಳಿದಂತಹ ಕೆಳಜಾತಿಯ ಜನರು ಅಥವಾ ಇತರೆ ಜನರು ಮೇಲ್ಜಾತಿಯವರ ಆಹಾರ ಪದ್ಧತಿಗಳು, ಉಡುಪುಗಳನ್ನು, ಜೀವನ ವಿನ್ಯಾಸವನ್ನು ಅಳವಡಿಸಿಕೊಳ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಈ ಪ್ರಕ್ರಿಯೆಗೆ ನಾವು ಬ್ರಾಹ್ಮಣೀಕರಣ ಅಥವಾ ಸಂಸ್ಕೃತಾನುಕರಣ ಅಂತ ಕರಿತೀವಿ. ಏನಿದು ಬ್ರಾಹ್ಮಣೀಕರಣ ಅಥವಾ ಸಂಸ್ಕೃತಾನುಕರಣ ಅನ್ನೋದಾದರೆ, ಈಗ ಅದರ ಬಗ್ಗೆ ನಾವು ಹೋಗೋಣ. ಈ ಸಂಸ್ಕೃತಾನುಕರಣ ಅರ್ಥ ಮತ್ತು ವ್ಯಾಖ್ಯಾನದ ವಿಷಯಕ್ಕೆ ಬರೋದಾದರೆ, ದ ಕಾನ್ಸೆಪ್ಟ್ ಸ್ಯಾನ್ಸ್ಕ್ರಿಟೈಜೇಷನ್ ವಾಸ್ ಇನಿಷಿಯಲಿ ಇಂಟ್ರೊಡ್ಯೂಸ್ಡ್ ಬೈ MN ಶ್ರೀನಿವಾಸ್. ಅಂದರೆ ಮೊಟ್ಟ ಮೊದಲಿಗೆ ಈ ಸಂಸ್ಕೃತಾನುಕರಣ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅಥವಾ ಈ ಪದವನ್ನು ಚಲಾವಣೆಗೆ ತಂದವರು ಶ್ರೀ MN ಶ್ರೀನಿವಾಸ್, ಹೂ ಈಸ್ ನೋನ್ ಆ್ಯಸ್ ದ ಪೈನಿಯರ್ಸ್ ಆಫ್ ದ ಸೋಷಲಿಸ್ಟ್ಸ್ ಇನ್ ಇಂಡಿಯಾ. ಅಂದರೆ ಸಮಾಜಶಾಸ್ತ್ರದ ಅಗ್ರಗಾಮಿಗಳಲ್ಲಿ, ಭಾರತದ ಸಮಾಜಶಾಸ್ತ್ರದ ಅಗ್ರಗಾಮಿಗಳಲ್ಲಿ MN ಶ್ರೀನಿವಾಸ್ ಅವರನ್ನು ನಾವು ಒಬ್ಬರು ಅಂತ ಕರೆದಿದ್ದೇವೆ. ಹಾಗೆಯೇ ಇವರ ವಿಶೇಷ ಏನಪ್ಪ ಅಂತಂದರೆ, ಅಪಾರ್ಟ್ ಫ್ರಮ್ ದಿಸ್, ಇದಕ್ಕೆ ಅಲ್ಲದೆ ಇನ್ನೊಂದು ನಾವು ಸೇರ್ಪಡೆ ಮಾಡೋದಾದರೆ, ಸಂಸ್ಕೃತಾನುಕರಣ ಜೊತೆಗೆ ವೆಸ್ಟರ್ನೈಜೇಷನ್, ಪಾಶ್ಚಾತ್ಯೀಕರಣ, ಪ್ರಬಲ ಜಾತಿ, ಡಾಮಿನೆಂಟ್ ಕಾಸ್ಟ್ ಹಾಗೂ ವೋಟ್ ಬ್ಯಾಂಕ್, ಇಂತಹ ಪರಿಕಲ್ಪನೆಗಳನ್ನು ಸಮಾಜಶಾಸ್ತ್ರ ಪಠ್ಯಕ್ಕೆ ಸೇರ್ಪಡೆ ಮಾಡಿಸಿರ್ತಕ್ಕಂತಹ ಕೊಡುಗೆ ನಮ್ಮ MN ಶ್ರೀನಿವಾಸ್ ಅವರಿಗೆ ತಲುಪುತ್ತೆ. ಅವರ ಈ ಛಾಯಾಚಿತ್ರ ನೀವು ನೋಡ್ತಾ ಇದ್ದೀರಿ. ದೆನ್ come to the definition of Sanskritization.
It is a process by which a low caste or a tribe or other group changes its customs, rituals, ideology, and way of life in the direction of a high twice born caste. ಅಂದರೆ ಸಂಸ್ಕೃತಾನುಕರಣ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ, ಹಲವಾರು ವರ್ಷಗಳವರೆಗೆ ನಡೀತಕ್ಕಂಥ ಒಂದು ಕಾರ್ಯ ಅದು. ಹಾಗಾಗಿ ಅದು ಪ್ರಕ್ರಿಯೆ ಅಂದರೆ ಕೆಳ ಜಾತಿಗಳವರು ದ್ವಿಜರು ಅನಿಸ್ಕೊಂಡಿರ್ತಕ್ಕಂತಹ ಬ್ರಾಹ್ಮಣರು ಮತ್ತು ಇತರೆ ಮೇಲ್ಜಾತಿಯವರ ಆಚಾರ ವಿಚಾರಗಳನ್ನು, ರೂಢಿಗಳು, ದಿನನಿತ್ಯ ಜೀವನದಲ್ಲಿ ನಾವೇನು ಬಳಸ್ತೇವೆ ಆ ರೂಢಿಗಳು ಏನಿದಾವಲ್ಲ ಅವುಗಳಾಗಿರ್ಬೋದು, ಕ್ರಿಯಾವಿಧಿಗಳಾಗಿರ್ಬೋದು, ಮದುವೆ, ಮುಂಜಿ, ನಂತರ ಶ್ರಾದ್ದ, ಇಂತಹ ಕಾರ್ಯಕ್ರಮಗಳಾಗಿರ್ಬೋದು, ಐಡಿಯಾಲಜಿ, ತತ್ವಾದರ್ಶಗಳು ಅಂತ ಏನು ಕರಿತೀವಿ, ಪಾಪ ಪುಣ್ಯ, ಒಳ್ಳೆಯದು ಕೆಟ್ಟದ್ದು, ಒಂಥರ ಸಂಸ್ಕಾರವಂತ ಜೀವನ, ಇಂತಹ ಐಡಿಯಾಲಜಿಗಳು ಏನಿದಾವಲ್ಲ, ಮತ್ತು ವೇ ಆಫ್ ಲೈಫ್ ಅಂದರೆ ಜೀವನ ಪದ್ಧತಿ ಅನ್ನೋದೇನಿದೆ, ಇದನ್ನು ಕೆಳಜಾತಿಗಳು ಮತ್ತು ಬುಡಕಟ್ಟಿನವರು ಅಳವಡಿಸಿಕೊಳ್ತಕ್ಕಂಥದ್ದು, ಯಾರನ್ನು ನೋಡಿ, ಮೇಲ್ಜಾತಿಯವರನ್ನು ನೋಡಿ ಅನುಸರಿಸ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ಸಂಸ್ಕೃತಾನುಕರಣ ಅಂತ ಕರಿತೀವಿ. ಪ್ರೀತಿಯ ಸಹಭಾಗಿಗಳು, ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಶಿಫ್ಟಿಂಗ್ ನಾನ್ ವೆಜಿಟೇರಿಯನಿಸಮ್ ಟು ವೆಜಿಟೇರಿಯನಿಸಮ್ ಅಂದರೆ ಆಹಾರ ಪದ್ಧತಿ ಅಂತ ನಾವು ಏನು ಹೇಳ್ತೀವಿ ಅಂದರೆ ನಾವು ತಿಂತಕ್ಕಂಥ ಮಾಂಸಾಹಾರ ಪದ್ಧತಿ ಏನಾದರೂ ಇತ್ತು ಅಂದರೆ ಅದನ್ನು ಸಂಪೂರ್ಣವಾಗಿ ವರ್ಜನೆ ಮಾಡ್ಬೋದು. ಈಗಾಗಲೇ ಹಿಂದೆ ನಾನು ಪೀಠಿಕೆಯಲ್ಲಿ ಕೇಳಿದಂತೆ ಅದು ಏನಂತೀವಿ, ಶಿಫ್ಟಿಂಗ್ ಆಗ್ತಕ್ಕಂಥದ್ದು, ಬದಲಾಗ್ತಕ್ಕಂಥದ್ದು. ಪೀಠಿಕೆಯಲ್ಲಿ ಕೇಳಿದ್ದೇನು, ಸೋಮವಾರ, ಗುರುವಾರ, ಶುಕ್ರವಾರ, ಹೀಗೆ ಯಾವ ದೇವರ ವಾರಗಳಿಂದ ಕೂಡ ಅದನ್ನು ವರ್ಜನೆ ಮಾಡ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ಕೂಡ ಇದೆ. ನೆಕ್ಸ್ಟ್ ಸ್ಪೆಷಲ್ ಕ್ಲಾಥಿಂಗ್ ಡ್ಯೂರಿಂಗ್ ಪೂಜಾ, ಆಮೇಲೆ ಅಂದರೆ ವಿಶೇಷ ವಸ್ತ್ರ ವಿನ್ಯಾಸವನ್ನು ಮಾಡಿಕೊಳ್ತಕ್ಕಂಥದ್ದು, ಜರಿತಾರಿ ಸೀರೆ ಆಗಿರ್ಬೋದು, ಶಲ್ಯ, ಧೋತಿ, ಪಂಚೆ, ಈ ಥರದ ಪೂಜೆ ಮಾಡಬೇಕಾದ್ರೆ ಎಲ್ಲ ಬಂದಿದ್ದಾವೆ. ಈಗ ನೀವು ಹೋಗಿದ್ರೆ ಎಲ್ಲ ಸಿಗ್ತವೆ, ಅವೆಲ್ಲ ರಾಮರಾಜು ಇದರಲ್ಲೆಲ್ಲ ತೋರಿಸ್ತಾರೆ, ನೀವೆಲ್ಲ ನೋಡಿದ್ದೀರಿ. ಹಾಗೆ ಮತ್ತು ಇನ್ನೊಂದಿದೆ, ಮದ್ಯವರ್ಜನೆಯನ್ನು ಬಿಡ್ತಕ್ಕಂಥದ್ದು ಕೂಡ ಇದರಲ್ಲೇ ಬರುತ್ತೆ. ಯಾಕಂದರೆ ಮೇಲ್ಜಾತಿಯವರು ಮದ್ಯವರ್ಜನೆ ಮಾಡೋದಿಲ್ಲ, ಹಾಗಾಗಿ ಅದನ್ನು ನಾವಿಲ್ಲಿ ಸೇರಿಸ್ತೇವೆ. Yogendra Singh, one of the famous socialists in India, he defines it is the process of a social and cultural mobility. ಸಾಮಾಜಿಕ ಚಲನೆ ಅಂತ ನಿಮಗೆ ಮುಂದಿನ ತರಗತಿಗಳಲ್ಲಿ, ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ, ಫಸ್ಟ್ನೇ ಸೆಮಿಸ್ಟ್ರಲ್ಲಿ ಸಾಮಾಜಿಕ ಚಲನೆ. ಅದರಲ್ಲಿ ಅಂದರೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನವನ್ನು ಸಾಮಾಜಿಕವಾಗಿ ಪಡ್ಕೊಳ್ತಕ್ಕಂಥದ್ದು ಏನಿದೆ, ಅಂತಹ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜನರಲ್ಲಿ ತಲೆಮಾರುಗಳು ಅಥವಾ ತಲೆಮಾರುಗಳ ಅಂತರದ ನಡುವೆ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಅಥವಾ ಚಲನೆಯನ್ನು ಸಾಂಸ್ಕೃತಾನುಕರಣ ಅಂತ ಯೋಗೇಂದ್ರ ಸಿಂಗ್ ಅವರು ಡಿಫೈನ್ ಮಾಡ್ತಾರೆ. ಹಾಗಾದರೆ ಈ ಸಂಸ್ಕೃತಾನುಕರಣ ಅನ್ನೋ ಬರೋದಕ್ಕೆ ಹಿನ್ನೆಲೆಯನ್ನು ನಾವು ಅವರು ಯಾಕೆ ಈ ಪದವನ್ನು ಕೊಟ್ಟರು, ವೈ ಡಿಡ್ ಹಿ ಕಾಯಿನ್ ದಿಸ್ ಟರ್ಮ್ ಅಂತ ನಾವು ನೋಡೋದಾದರೆ, ಎಮ್ ಎನ್ ಶ್ರೀನಿವಾಸ್ ಯೂಸ್ಡ್ ದಿಸ್ ಕಾನ್ಸೆಪ್ಟ್ during analysis of socio-religious life of Kurks in religion and society among the Kurks of South India. Religion and society among the Kurks of South India ಅಂದರೆ ದಕ್ಷಿಣ ಭಾರತದಲ್ಲಿನ ಕೊಡವರ ಧರ್ಮ ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ಕೊಡವರಲ್ಲೇ ಕೆಲವರು ತಾವು ಆ ಕೊಡವ ಗುಂಪಿನಲ್ಲಿರ್ತಕ್ಕಂಥವ್ರಂಥ ಭಿನ್ನವಾಗಿ ಗುರುತಿಸ್ಕೋಬೇಕಂತೇಳ್ಬಿಟ್ಟು ತಮ್ಮಲ್ಲೇ ಹತ್ತಿರವಾಗಿರ್ತಕ್ಕಂತಹ ಬ್ರಾಹ್ಮಣರ ಜೀವನ ಶೈಲಿಯನ್ನು ಅವರು ಅಳವಡಿಸ್ಕೊಳ್ತಾರೆ. ಅಂದರೆ ನಾನು ಹಿಂದೆ ಹೇಳಿದಂತೆ ಶುದ್ಧ ಉಡುಪಾಗಿರ್ತಕ್ಕಂಥದ್ದು, ದಿನನಿತ್ಯ ಸ್ನಾನ ಮಾಡತಕ್ಕಂಥದ್ದು ಆಗಿರಬಹುದು, ಹೆಣ್ಮಕ್ಳು ಆ ಪೂಜಾ ದಿನಗಳಲ್ಲಿ ಉಡ್ತಕ್ಕಂಥ ಬಟ್ಟೆಗಳು ವಿಶೇಷ ದಿರಿಸುಗಳಾಗಿರ್ಬೋದು, ಈ ಥರ ಮಾಂಸಾಹಾರ ವರ್ಜ್ಯ ಅಂದರೆ ಮಾಂಸಾಹಾರ ಬಿಡ್ತಕ್ಕಂಥದ್ದಾಗಿರ್ಬೋದು, ಅದನ್ನು ಅವ್ರು ಏನು ಮಾಡ್ತಾರೆ, ಆ ಕೊಡವರ ಅಧ್ಯಯನ ಮಾಡಬೇಕು. ಅದರಲ್ಲೇ ಒಂದು ಅಮ್ಮ ಕೊಡವರು ಅಂತ ಗುರುಸ್ಕೊಳ್ತಾರೆ. ಅಂದರೆ ಉಳಿದ ಕೊಡವರಿಗಿಂತ ದೇ ಥಿಂಕ್ ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಕೊಡವಾಸ್. ಅಮ್ಮ ಕೊಡವರು ಅಂತ ಕರ್ಕೊಳ್ತಾರೆ. ದೇ ಮೈಟ್ ಹ್ಯಾವ್ ಸುಪೀರಿಯಾರಿಟಿ ಫೀಲಿಂಗ್, ಅವರಿಗಿಂತ ನಾವು ಮೇಲು ಥರದ ಭಾವನೆಯನ್ನು ಕೂಡ ಅವರು ಹೊಂದಿರಬಹುದು. ಅದನ್ನು ಅಧ್ಯಯನ ಮಾಡಬೇಕಾದಾಗ ಹಿ ಕಾಯಿನ್ಡ್ ದಿಸ್ ಟರ್ಮ್. Initially, he used Brahminization, the imitation of Brahminic way of life by low caste. ಕೆಳ ಜಾತಿಯಲ್ಲಿರ್ತಕ್ಕಂಥವ್ರು, ಆ ಭಾರತದ ಜಾತಿಗಳ ದೇಶ ಆಗಿರೋದ್ರಿಂದ ಕೆಳ ಜಾತಿಯಲ್ಲಿರ್ತಕ್ಕಂಥವ್ರು
ಆರಂಭದಲ್ಲಿ ಬ್ರಾಹ್ಮಣರ ಪದವನ್ನು ಬ್ರಾಹ್ಮಣರ ಜೀವನ ಶೈಲಿಯನ್ನು ಅಧ್ಯಯನ ಮಾಡಿದ್ದರಿಂದ ಅವರು ಬ್ರಾಹ್ಮಣೀಕರಣ ಅಂತ ಆ ಪದವನ್ನು ಬಳಸಿದರು. ಬಟ್ ಲೇಟರ್ ಆನ್ ವಾಟ್ ಹ್ಯಾಪನ್? ಲೇಟರ್ ಹಿ ಪ್ರಿಫರ್ಡ್ ಸ್ಯಾನ್ಸ್ಕ್ರಿಟೈಸೇಷನ್ ಟು ಬ್ರಾಹ್ಮಣೈಸೇಷನ್. ಯಾಕೆ ಅಂತಂದರೆ ಅವರು ನಂತರ ಅಧ್ಯಯನದಲ್ಲಿ ಮುಂದೆ ಸಾಗಿದಂತೆಲ್ಲ ಹಿ ರಿಫೈನ್ಡ್ ಹಿಸ್ ಸ್ಟೇಟ್ಮೆಂಟ್ ಆರ್ ಡೆಫಿನೇಷನ್, ಅದನ್ನು ಅವರು ಪುನರ್ಶೋಧನೆ ಮಾಡ್ತಾರೆ. ಯಾಕೆ ಅಂತಂದರೆ ಕೆಲವು ಬ್ರಾಹ್ಮಣರು ಅಂದರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರು ಏನಿದ್ದಾರೆ, ಕಾಶ್ಮೀರಿ ಬ್ರಾಹ್ಮಣರು, ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಮತ್ಸ್ಯ ಬ್ರಾಹ್ಮಣರು ಅನ್ನೋಂಥ ಪದವನ್ನು ನಾವು ಕೇಳಿದ್ದೇವೆ. ಅವರು ಮಾಂಸಾಹಾರಿಗಳಾಗಿದ್ದಾರೆ, ಕೆಲವರು ಮದ್ಯ ಸೇವನೆ ಮಾಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಎಲ್ಲ ಬ್ರಾಹ್ಮಣರನ್ನು ಇಂಟಿಗ್ರೇಟೆಡ್ ಆಗಿ ತೊಗೊಳಕ್ಕಾಗೋದಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ಒಂದು ತಮ್ಮ ಪುಸ್ತಕದಲ್ಲಿ ಹೇಳ್ಕೊಳ್ತಾರೆ. ಅಂದರೆ ನಾನು ಮೊದಲು ಜಾಸ್ತಿ ಬ್ರಾಹ್ಮಣೀಕರಣಕ್ಕೆ ಮಹತ್ವ ಕೊಟ್ಟೆ, ನಂತರದಲ್ಲಿ ಕೇವಲ ಬ್ರಾಹ್ಮಣರು ಅಲ್ಲದೆ ಕೆಲವೊಬ್ಬರು ಏನಿದ್ದಾರೆ ಕರ್ನಾಟಕದಲ್ಲಿ ಬಂದರೆ ಲಿಂಗಾಯತರು ಇದ್ದಾರೆ, ಉತ್ತರ ಭಾರತದಲ್ಲಿರ್ತಕ್ಕಂಥವ್ರಿಗೆಲ್ಲ ಲಿಂಗಾಯತರು, ಅದರಲ್ಲಿ ಜಂಗಮರು ಅಂತಕ್ಕಂಥವರು ಅವರ ಗುರುಗಳಾಗಿದ್ದಾರೆ. ಎಷ್ಟೋ ಜನರ ಮದುವೆ ಕಾರ್ಯಕ್ರಮಗಳು ಮಾಡಿಕೊಡ್ತಕ್ಕಂಥದ್ದಾಗಿರ್ಬೋದು, ಪಂಚಾಂಗ ಹೇಳೋದಾಗಿರ್ಬೋದು. ಹಾಗಾಗಿ ಇಮಿಟೇಟ್ ಮಾಡೋಕ್ಕೆ, ಅನುಕರಣೆ ಮಾಡೋಕ್ಕೆ ಕೇವಲ ಬ್ರಾಹ್ಮಣರಲ್ಲದೆ ಬೇರೆಯವರು ಇದ್ದಾರೆ ಅನ್ನೋದನ್ನು ಹಿ ರಿಯಲೈಸ್ಡ್ ದಟ್ ಟೈಮ್. ಅವ್ರ ಗಮನಕ್ಕೆ ಬರುತ್ತೆ. ಸೊ ಹಿ ರಿಮೂವ್ಡ್ ಬ್ರಾಹ್ಮಣೈಸೇಷನ್ ಆ್ಯಂಡ್ ಕಾಯಿಂಡ್ ದ ನ್ಯೂ ಟರ್ಮ್ ಸ್ಯಾನ್ಸ್ಕ್ರಿಟೈಸೇಷನ್. ಸಂಸ್ಕೃತ ಅನುಕರಣ ಅನ್ನೋದನ್ನು ಬಳಸ್ತಾರೆ. ಬ್ರಾಹ್ಮಣೈಸೇಷನ್ ವಾಸ್ ನ್ಯಾರೋ ಇನ್ ಸೆನ್ಸ್, ಅಂದರೆ ಅದು ಸಂಕುಚಿತ ಅರ್ಥವನ್ನು ಕೊಡುತ್ತೆ. ಸಂಸ್ಕೃತ ಅನುಕರಣ ಅಂದರೆ ಬ್ರಾಹ್ಮಣರು, ಲಿಂಗಾಯತರು, ಬೇರೆ ಭಾಗದಲ್ಲಿರ್ತಕ್ಕಂತಹ ರೆಡ್ಡಿ ಕಮ್ಮಗಳು, ಉಚ್ಚ ಜಾತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರು, ಅವರನ್ನು ಇದು ಒಳಗೊಳ್ಳುತ್ತೆ, ವಿಶಾಲ ಅರ್ಥದಲ್ಲಿ ಕೊಡುತ್ತೆ ಅಂತೇಳ್ಬಿಟ್ಟು ಆ ಪದವನ್ನು ಯಾವುದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನೋ ಒಂದು ಪುಸ್ತಕದಲ್ಲಿ ಎಮ್.ಎನ್. ಶ್ರೀನಿವಾಸ್ ಅವರು ಸಂಸ್ಕೃತ ಅನುಕರಣ ಅನ್ನೋ ಪದವನ್ನು ಬಳಸ್ತಾರೆ. Next, we come to the features of Sanskritization. In the very definition, starting definition, we know that the imitation of other people by lower caste people, other people ಅಂದರೆ ಇಲ್ಲಿ ಯಾರು ಬ್ರಾಹ್ಮಣರು ಅಥವಾ ಲಿಂಗಾಯತರು, ಅವರನ್ನು ಲೋ ಕಾಸ್ಟ್ ಕೆಳಜಾತಿಯ ಜನರು ಏನು ಮಾಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ. ಏನೇನು ಅನುಕರಣೆ ಮಾಡ್ತಾರೆ? ಅವರ ನಡೆನುಡಿಗಳನ್ನು ಅನುಕರಣೆ ಮಾಡ್ತಾರೆ, ಅವರ ಜೀವನ ಶೈಲಿಯನ್ನು ಅನುಕರಣೆ ಮಾಡ್ತಾರೆ, ಅದನ್ನೇ ಇಲ್ಲಿ ಮಾಡ್ತಾರೆ. ಅದನ್ನೇ ಇಲ್ಲಿ ಫಸ್ಟ್ ಫೀಚರಲ್ಲಿ ನಾವು ಹೇಳೋದಾದರೆ, ಬೇಸಿಕಲಿ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಇಮಿಟೇಷನ್. ಅಂದರೆ ಇಲ್ಲಿ ಒಂದು ಚಿತ್ರವನ್ನು ನಾವು ಅದಕ್ಕೆ ಇಮೇಜನ್ನು ನಾವು ಕೊಟ್ಟಿದ್ದೇನೆ ನಾನು. ಅಂದರೆ ಅವರು ಮಾಡಿದಂತೆ ನಾನು ಮಾಡುವುದು. ಈಗ ನಾವು ಅದೆಲ್ಲ ಹೇಳ್ತಿರೋದು, ಇವರಲ್ಲಿ ನಾವು ಯಾರು ನಮ್ಮ ಮನೆಗೆ ಏನಾರ ನಮ್ಮ ಪಕ್ಕದ ನಮ್ಮ ಮನೆಗೆ ಏನು ಬೇಕಪ್ಪ ಅನ್ನೋ ಸಾಮಾನನ್ನು ಪಕ್ಕದ ಮನೆಯವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ವಿಶ್ವೇಶ್ವರ ಭಟ್ರು ವಕ್ರತುಂಡೋಕ್ತಿಯನ್ನು ಬಳಸ್ತಾರೆ. ಅಂದರೆ ಬೇರೆಯವ್ರ ಪಕ್ಕದ ಮನೆಯವರು ಏನಾದ್ರು ಟಿ ವಿ ತಂದರೆ ನಾವು ತಂದ್ವಿ, ಹಾಗೇ ಅವರೊಂದು ಮೊಬೈಲ್ ತೊಗೊಂಡ್ರಪ್ಪ ತಮ್ಮ ಮಕ್ಕಳಿಗೆ ಕೊಡಿಸಿದ್ರಪ್ಪ ನಾವು ನಮ್ಮ ಮಕ್ಕಳಿಗೆ ಕೊಡಿಸ್ತೀವಿ. ಅಂದರೆ ಅಲ್ಲಿ ಏನಾಗುತ್ತೆ, ಒಂಥರ ಅನುಕರಣೆ ಆಗಬಹುದು. ಅಪಾರ್ಟ್ ಫ್ರಮ್ ನಾವು ಅದನ್ನು ಒಂದು ತಮಾಷೆಗೆ ಹೇಳಿದೆ. ಇಲ್ಲಿ ಬೇಸಿಕಲಿ ಅಂತಂದರೆ ನಾವು ಮುಖ್ಯವಾದ ಒಂದು ಪದವನ್ನು ಬಳಸೋದಾದ್ರೆ ಅನುಕರಣೆ. ಚಿತ್ರದಲ್ಲಿ ತೋರಿಸುತ್ತೆ ಜೀವನ ಶೈಲಿಯನ್ನು, ಅವರನ್ನು ನಾವು ಮಾದರಿಯಾಗಿಟ್ಕೊಂಡು, ಕೀಪಿಂಗ್ ದೆಮ್ ಆ್ಯಸ್ ಮಾಡೆಲ್, ವಿ ಆರ್ ಇಮಿಟೇಟಿಂಗ್ ದೇರ್ ಲೈಫ್ ಸ್ಟೈಲ್ಸ್, ರಿಚುವಲ್ಸ್, ಅದರ್ಸ್. ನೆಕ್ಸ್ಟ್ ಇಲ್ಲಿ ಇಮಿಟೇಷನ್ ಆಫ್ ಲೈಫ್ ಸ್ಟೈಲ್ ಆಫ್ ಡಾಮಿನೆಂಟ್ ಆ್ಯಂಡ್ ಅಪ್ಪರ್ ಕಾಸ್ಟ್ ಟು ರೈಸ್ ಸೋಷಿಯಲ್ ಸ್ಟೇಟಸ್. ವೈ ಆರ್ ಡೂಯಿಂಗ್ ದಿಸ್? ಸೊ ಇದನ್ನು ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಹೇಳಿದೆ. ಅಮ್ಮ ಕೊಡವರು ಅನ್ನೋರು ಯಾಕೆ ಆ ಥರ ಗುರ್ಸ್ಕೊಂಡ್ರು ಅಂದರೆ, ತಮ್ಮಲ್ಲೇ ಇರ್ತಕ್ಕಂಥ ಕೊಡೋರಿಗಿಂತ ವಿ ಸ್ಟ್ಯಾಂಡ್ ಡಿಫ್ರೆಂಟ್ಲಿ, ಭಿನ್ನವಾಗಿ ನಿಲ್ತೇವೆ ನಾವು, ಭಿನ್ನವಾಗಿ ಗುರ್ಸ್ಕೋಬೇಕು ಅನ್ನೋ ಒಂದು ಆಸೆಯಿಂದ, ಅವರ ಅಭಿಲಾಷೆಯಿಂದ ಮಾಡ್ಕೊಳ್ತಾರೆ. ಹಾಗೇ ಹೇಳಿದ್ವಿ, ಕೆಲವರು ಡಾಮಿನೇಟ್ ಕಾಸ್ಟ್ಗಳು ಇರ್ತಕ್ಕಂಥದ್ದು ಅಂದರೆ ಕರ್ನಾಟಕದಲ್ಲಿ ಲಿಂಗಾಯತರಾಗಿರ್ಬೋದು, ಆಂಧ್ರದಲ್ಲಿ ರೆಡ್ಡಿ ಆಗಿರ್ಬೋದು, ಇಲ್ಲಿ ಕಮ್ಮ ಆಗಿರ್ಬೋದು, ಅಂತಹವರ ಜೀವನ ಶೈಲಿಯನ್ನು, ಅವರು ಕೂಡ ಮಾಂಸಾಹಾರಿಗಳು ಇರ್ಬೋದು, ಆದರೆ ಅವರ ಜೀವನ ಶೈಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆ ಉತ್ತಮ ಜೀವನ ನಡೆಸುವಂಥ ಏನಿದೆಯಲ್ಲ ಅದನ್ನು ಇಲ್ಲಿ ನಾವು ಅನುಸರಿಸ್ತೇವೆ. ಮತ್ತು ಟು ಗೆಟ್ ಸೋಷಿಯಲ್ ಸ್ಟೇಟಸ್, ಸಮಾಜದಲ್ಲಿ ನಮ್ಮನ್ನು ಗೌರವಿಸಬೇಕು ಅಂದ್ರೆ ಅಸಹಿಸಿಕೊಳ್ಳಬಾರ್ದು ನಾವು ಮಾಂಸಾಹಾರಿಗಳು ಅಥವಾ ಮದ್ಯ ವ್ಯಸನಿಗಳು ಅಂತ ಹೇಳ್ಬಿಟ್ಟು ಅದರ ಆ ಹಣೆಪಟ್ಟಿಯನ್ನು ಹೋಗಲಾಡಿಸ್ಕೊಳ್ಳೋಕ್ಕಾಗಿ ಅವರು ಈ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ಕೂಡ ಹೇಳ್ಬೋದು. ದೆನ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಏರಿಯಾಸ್ ಆಫ್ ಸ್ಯಾನ್ಸ್ಕ್ರಿಟೈಸೇಷನ್. ಯಾವ ಬರ್ತವೆ ಇಲ್ಲಿ ಏರಿಯಾಸ್ ಆಫ್ ಸ್ಯಾನ್ಸ್ಕ್ರಿಟೈಸೇಷನ್ ಅಂತ ಒಂದು ಕ್ಷೇತ್ರಗಳನ್ನು ತಗೊಳ್ಳೋದಾದರೆ,
ರಿಚುವಲ್ಸ್. ವಾಟ್ ಆರ್ ದ ರಿಚುವಲ್ಸ್? ಕ್ರಿಯಾವಿಧಿಗಳು. ಏನು ಕ್ರಿಯಾವಿಧಿಗಳು ಅಂತಂದರೆ, ನಾವೆಲ್ಲ ಮನೆಯಲ್ಲಿ ಯಾರಾದರೂ ಒಂದು ಮಗು ಹುಟ್ಟಿತು ನಾಮಕರಣ ಮಾಡ್ತೀವಿ, ಅಥವಾ ಯಾರಾದರೂ ಮದುವೆ ಮಾಡಬೇಕಂತ ಏನಾದರೂ ದೇವರುಗಳಿಗೆ ಹಬ್ಬ ಹರಿದಿನಗಳನ್ನು ಮಾಡಬೇಕಾದ್ರೆ ಹಿರಿಯರನ್ನು ಮಾಡ್ತೇವೆ, ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಈ ಥರದ್ದು ಏನಿದೆಯಲ್ಲ ಅವುಗಳನ್ನು ನಾವಿಲ್ಲಿ ಕ್ರಿಯಾವಿಧಿಗಳು ಅಂತ ಕರಿತೀವಿ. ಈ ಕ್ರಿಯಾವಿಧಿಗಳು ಅಂತಂದರೆ ನಾವು ವಯಸ್ಸಾದಂತೆಲ್ಲ ಪುಣ್ಯಕ್ಷೇತ್ರಗಳ ದರ್ಶನ, ಇಲ್ಲಿ ಒಂದು ಚಿತ್ರ ಇದೆ, ಇದು ಆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾವು ಇಲ್ಲಿ ಮಾಡೋದನ್ನು ಅಂದರೆ ಗಂಗೆ, ಶ್ರೀಶೈಲ ಈ ಥರದಕ್ಕೆ ಹೋದರೆ ಪುಣ್ಯ ಲಭಿಸುತ್ತೆ ಅನ್ನೋದನ್ನು ನಾವೆಲ್ಲ ಬ್ರಾಹ್ಮಣರು ಮತ್ತು ಇತರೆ ಮೇಲ್ಜಾತಿಯವರು ಅನುಸರಿಸ್ತಾ ಇದ್ದರು. ಅದನ್ನು ಇವರು ಅಳವಡಿಸ್ಕೊಂಡ್ರು. ದೆನ್ ಕಮಿಂಗ್ ಟು ದ ಪಾಯಿಂಟ್, ಮ್ಯಾರೇಜ್ ಆರ್ಡರ್ ಅಂದರೆ ವಿವಾಹ ಕ್ರಮ ಏನಿದೆ, ಆ ವಿವಾಹ ಕ್ರಮದಲ್ಲಿ ಎಲ್ಲೋ ಗುಡಿ ಗುಂಡಾರಗಳಲ್ಲಿ ಅಲ್ಲದೆ ಮನೆಯಲ್ಲೇ ಮಾಡ್ಬೋದು, ಮತ್ತು ತಮ್ಮದೇ ಆದಂತಹ ಕೆಲವೊಂದು ಕುಲದ ಗುರುಗಳನ್ನು ನೇಮಿಸ್ಕೊಳ್ತಕ್ಕಂಥದ್ದು, ವೇದ ಮಂತ್ರಗಳ ಪಠಣದ ಮಧ್ಯೆ ಸಪ್ತಪದಿ ಆಗಬೇಕು ಅಂತಕ್ಕಂಥದ್ದು ಕೂಡ ಇರಬಹುದು. ಆಡಂಬರ ಅದಕ್ಕಿಂತ ಇಲ್ಲಿ ಒಂಥರ ವೈದಿಕ ರೀತಿಯಲ್ಲಿ ಏನಿದೆಯಲ್ಲ ವಿವಾಹದ ಮಂತ್ರಗಳ ಪಠಣ ಆಗ್ತಕ್ಕಂಥದ್ದು, ಅದಾದರೆ ಶುಭ ಅಂತಕ್ಕಂಥದ್ದು. ಹಾಗೆ ಬ್ರಾಹ್ಮಣರನ್ನು ಅಥವಾ ಜಂಗಮರನ್ನು ವಿವಾಹದ ಪೂಜಾರಿಗಳನ್ನಾಗಿ ಅಥವಾ ಅರ್ಚಕರನ್ನಾಗಿ ಅಥವಾ ಸ್ವಾಮಿಗಳನ್ನಾಗಿ ಅವರು ಆಹ್ವಾನಿಸ್ತಕ್ಕಂಥದ್ದು ಕೂಡ ಅದರಲ್ಲಿ ಅನಿಸ್ಕೊಂಡಿದ್ದಾರೆ. ನೆಕ್ಸ್ಟ್, ಟ್ರೀಟ್ಮೆಂಟ್ ಆಫ್ ವಿಮನ್ ಅಂದರೆ ಮಹಿಳೆಯರನ್ನು ನಡೆಸ್ಕೊಳ್ತಕ್ಕಂಥ ರೀತಿ ಕೂಡ ಇದು ಮುಂದೆ ಬರುತ್ತೆ. ಇದು ನೆಗೆಟಿವ್ ಫಂಕ್ಷನ್ ಅಥವಾ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ವಾತಂತ್ರ್ಯ ಹೆಣ್ಣುಮಕ್ಕಳಿಗೆ ಕಡಿಮೆ ಆಯಿತು ಅನ್ನೋದು ಕೂಡ ಇಲ್ಲಿ ಇದೆ. ಅಂದರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಈ ಕೆಳಜಾತಿಯ ಜನರಲ್ಲಿ ಬ್ರಾಹ್ಮಣರಿಗೆ ಹೋಲಿಕೆ ಮಾಡಿದರೆ ಸ್ತ್ರೀಯರಿಗೆ ಬಹಳಷ್ಟು ಸ್ವಾತಂತ್ರ್ಯ ಇತ್ತು. ಪುನರ್ವಿವಾಹ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಟ್ ಬ್ರಾಹ್ಮಣರಲ್ಲಿ ಅದು ಇದ್ದಿಲ್ಲ. ಆಮೇಲೆ ಮುಟ್ಟು ಆ ದಿನಗಳಲ್ಲಿ ಅವರನ್ನು 5 ದಿನ ದೂರ ಇಡ್ತಕ್ಕಂಥದ್ದು ಬ್ರಾಹ್ಮಣರಲ್ಲಿ ಇತ್ತು. ಅದನ್ನು ಇವರು ಅಳವಡಿಸ್ಕೊಂಡ್ರು ಅಂತಕ್ಕಂಥದ್ದು ಕೂಡ ಈ ಟ್ರೀಟ್ಮೆಂಟ್ ಆಫ್ ವಿಮನ್ ಅನ್ನೊಂದು ಅಂಶದ ಅಡಿಯಲ್ಲಿ ನೋಡ್ತೇವೆ. ದೆನ್ ಏರಿಯಾಸ್ ಆಫ್ ಸ್ಯಾನ್ಸ್ಕ್ರಟೈಸೇಷನ್ 4th ಪಾಯಿಂಟಲ್ಲಿ ಬರೋದಾದರೆ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಡ್ರೆಸ್ ಸ್ಟೈಲ್ಸ್. ಇಲ್ಲಿ ನಾವು ಸ್ವಲ್ಪ ದೊಡ್ಡದಾಗಿ ನೋಡೋದಾದರೆ ಇಲ್ಲಿ ಮೀನು ಮಾಂಸಾಹಾರ ಇಂಥವೆಲ್ಲ ಇದೆ. ಆ ಮೀನು ಮಾಂಸಾಹಾರ ಅಂತ ಇರ್ತಕ್ಕಂಥದ್ದು ಬ್ರಾಹ್ಮಣರಿಂದ ಅಥವಾ ಇತರೆ ಮೇಲ್ಜಾತಿಯವರನ್ನು ಅನುಕರಣೆ ಮಾಡಿಕೊಂಡು ಸಸ್ಯಾಹಾರಿಗಳು ಆದರು. ಇವತ್ತಿನ ದಿನದಲ್ಲಿ ಇದು ಪ್ರಸ್ತುತ ಇಲ್ಲದೆ ಇರ್ಬೋದು. ಇಲ್ಲಪ್ಪ ಈ ಸ್ವಾಮಿಯವರು ಬ್ರಾಹ್ಮಣರು ಇಂಥವ್ರ ಲಿಂಗಾಯತರು ಅಂಥವರೆಲ್ಲ ಜಾಸ್ತಿ ತಿಂದದಕ್ಕೆ ಈ ಮಾಂಸಾಹಾರ ಚಿಕನ್ ಮಟನ್ ಎಲ್ಲ 200-300 ಇದ್ದದ್ದು 400-500 ರೂಪಾಯಿ ಬಿಟ್ಟತೆ. ಒಂಥರ ಈಗ 46 ಸಾವಿರ ವರ್ಷಕ್ಕೆ ಸೆನ್ಸೆಕ್ಸ್ ಏರಿದೆಯೋ ಆ ಥರ ನಾನ್ ವೆಜ್ ರೇಟ್ ಏರಿದೆ ಅಂತ ಹೇಳ್ಬಿಟ್ಟು ಕೆಲವರು ತಮಾಷೆ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ನಾವು ಆಗ MS ಶ್ರೀನಿವಾಸ್ ಅವರೇನು ಅಳವಡಿಸ್ಕೊಂಡಿದ್ದರು, ಅದರ ಅಡಿಯಲ್ಲಿ ನೋಡೋದಾದರೆ ಅಲ್ಲಿ ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಶಿಫ್ಟ್ ಆಗ್ತಕ್ಕಂಥದ್ದು ಕೂಡ ಒಂದು ಪ್ರಕ್ರಿಯೆಯಾಗಿ ನೋಡ್ತೇವೆ. ದೆನ್ ನೇಮಿಂಗ್ ನ್ಯೂ ಇನ್ಫೆಂಟ್ಸ್ ಅಂದರೆ ಮನೇಲಿ ಹೊಸದಾಗಿ ಹುಟ್ಟಿರ್ತಕ್ಕಂತಹ ಶಿಶುಗಳಿಗೆ ಹೆಸರನ್ನು ಇಡ್ತಕ್ಕಂಥದ್ದು ಏನಿದೆಯಲ್ಲ ಅಲ್ಲಿ 2 ಥರ ಇದೆ. ಸೆರೆಮೋನಿ ಆ್ಯಂಡ್ ನೇಮ್ಸ್ ಕಾರ್ಯಕ್ರಮಗಳು ಏನಿದ್ದಾವೆ ಅವು ಆಗಲಿ ಆ ವೈದಿಕ ಪಠಣದ ಮೂಲಕ ಆಗ್ತಕ್ಕಂಥದ್ದು, ಅಂದರೆ ಕರ್ಣಚ್ಛೇದನ, ಕಿವಿ ಚುಚ್ಚೋದು ಇಂಥವಿದಾವೆ ಮಕ್ಕಳಿಗೆ. ನಂತರದಲ್ಲಿ ಹೆಸರಿಡ್ತಕ್ಕಂಥದ್ದು ಏನಿದೆ ಟ್ರೆಡಿಷ್ನಲಿ ಏನಿತ್ತು ದೇವ್ರದೆಲ್ಲ ನಿಂಗಿ, ಕಾಳಿ, ದುರ್ಗಿ ಆ ಥರ ಏನು ಹೆಸರುಗಳನ್ನ ಇಡ್ತಾ ಇದ್ದರು ಕೆಳಜಾತಿಯಲ್ಲಿ. ಈಗಲೂ ನಾವು ಸೀರಿಯಲಲ್ಲಿ ಅದರಲ್ಲೆಲ್ಲ ನೋಡ್ತೀವಿ ನಿಂಗಿ ಆ ಥರ ಅಂತರ ಟ್ರೆಡಿಷ್ನಲಾಗಿ ಅಥವಾ ಆ ಪದಗಳನ್ನು ಫಿಕ್ಸ್ಡ್ ಆಗಿ ತೊಗೊಳ್ತೀವಿ. ಬಟ್ ಆ ಹೆಸರುಗಳನ್ನು ಹೊರತಾಗಿ ದೇವರ ಹೆಸರನ್ನು ಇಡ್ತಕ್ಕಂಥದ್ದು ಅಥವಾ ಮಾಡೆಲ್ಗಳ ಹೆಸರನ್ನು ಇಡ್ತಕ್ಕಂಥದ್ದು ಹೀಗೆ ಆಯಿತು. ನಾವು ಪ್ರೈಮರಿ ಟೀಚರಾಗಿ ಮಾಡಬೇಕಾದಾಗ ನಮ್ಮ ಟೀಚರ್ ಒಬ್ಬರು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದರು. ಯಾರೋ ಸುಷ್ಮಿತಾ ಅಂತ ಒಂದು ಹೇಳ್ತೇವೆ ಹುಡುಗಿ, ಬೇಡ ಸುಷ್ಮಿತಾ ಬೇಡ. ಆ ಟೈಮಲ್ಲಿ ಮಿಸ್ ಇಂಡಿಯಾನೋ ಮಿಸ್ ವರ್ಲ್ಡ್ ಆಗಿದ್ರು ಅವರು, ಸುಷ್ಮಿತಾ ಸೇನ್ ಅಂತ ಸೇರಿಸ್ಬಿಟ್ರು. ದೋ ಶಿ ಈಸ್ ಬಿಲಾಂಗಿಂಗ್ ಟು ದ ಲೋ ಕಾಸ್ಟ್. ಆ ಮಗು ಚಿಕ್ಕ ಮಗು ಅದು ಯಾವುದೋ ಒಂದು ಕೆಳಜಾತಿಯಿಂದಂತ ಗುರ್ಸ್ಕೊಂಡ್ರು ಕೂಡ ಅವರು ಸುಷ್ಮಿತಾ ಸೇನ್ ಅಂದರೆ ಹೊಸತನ ಇರಲಿ ಅಂತ ಟೀಚರ್ ನಾಮಕರಣ ಮಾಡಿದರು. ಅಂದರೆ ಹೆಸರುಗಳನ್ನು ಕೂಡ ಇಲ್ಲಿ ದೇವತೆಯ ಹೆಸರುಗಳು, ಪ್ರಚಲಿತದಲ್ಲಿರ್ತಕ್ಕಂಥ ಹೆಸರುಗಳು, ಈಗೇನು ಯಶ್ ಇದೆ ಆ ಥರ ಈಗೆಲ್ಲ ಹುಡುಗರು ಇಡ್ತಾರೆ. ಸಾತ್ವಿಕು, ಸಿದ್ವಿಕು ಈ ಥರದ ಹೆಸರುಗಳನ್ನು ಕೂಡ ಕೆಳಜಾತಿಯವರು ಈಗೀಗ ಇಡ್ತಾ ಇದ್ದಾರೆ. ಮೊದಲು ಕೂಡ ಈ ಅಡ್ವಾನ್ಸ್ಡ್ ಹೆಸರು ಇದ್ದಿಲ್ಲ ಅಂದರೂ ಕೂಡ ಬೇರೆ ಬೇರೆ ಹೆಸರನ್ನ ಅದು ಇದ್ದವು. ಹಾಗೆಯೇ ಇನ್ನೂ ಒಂದು ಇಲ್ಲಿ ನಾವು ಇತ್ತೀಚೆಗೆ ಗಮನಿಸೋದಾದರೆ ಈ ಅಕ್ಷರಾಭ್ಯಾಸ ಮಾಡಬೇಕಾದಾಗ ಬ್ರಾಹ್ಮಣ ಗುರುಗಳ ಹತ್ರ ಓಂ ನಾಮ ಅಂತ ಬರೆಸ್ತಾ ಇತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ಕಾಯಿ ಹೊಡೆದು ಮಂಡಕ್ಕಿ ಕೊಟ್ಟು ಅಡ್ಮಿಷನ್ ಮಾಡಿಸಿಬಿಟ್ಟು ಓಂ ಅಂತ ಹಾಕಿ ಕೊಡ್ತಾಯಿದ್ರು ಹೆಡ್ ಮಾಸ್ಟ್ರು.
ಅಷ್ಟಕ್ಕೆ ನಮ್ಮದು ಅಕ್ಷರ ಕಲಿಕೆ ಆರಂಭ ಆಗಿಬಿಡೋದು. ಬಟ್ ಈಗೇನಾಗಿದೆ ಅಂತಂದರೆ ಶೃಂಗೇರಿಯಲ್ಲಿ ಶಾರದಾ ವಿದ್ಯಾಪೀಠದಲ್ಲಿ ಹೋದ್ರು ಅಂತೇಳ್ಬಿಟ್ಟು ಅಲ್ಲೆಲ್ಲರೂ ಸೇರಿ, ಅಂದರೆ ಇನ್ಕ್ಲೂಡಿಂಗ್ ಅಪರ್ ಕಾಸ್ಟ್ ಆ್ಯಂಡ್ ಲೋ ಕಾಸ್ಟ್ ಎಲ್ಲರೂ ಕೂಡ ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಅಂತಹ ಕಾರ್ಯಕ್ರಮಗಳು ಕೂಡ ಆಗಿರ್ಬೋದು. ನೆಕ್ಸ್ಟ್ ಐಡಿಯಾಲಜೀಸ್ ಆ್ಯಂಡ್ ವ್ಯಾಲ್ಯೂಸ್, ಹಿಂದೆ ಆಗಲೇ ಹೇಳಿದ್ವಿ, ತತ್ವಾದರ್ಶಗಳು, ಮೌಲ್ಯಗಳು ಅಂತ ಏನಿದೆ, ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ, ಸ್ವರ್ಗ ನರಕ, ಈ ತರಹ ಭಾವನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್, ಇಟ್ ಜನರಲಿ ಟೆಂಡ್ಸ್ ಟುವರ್ಡ್ಸ್ ಅಪ್ವರ್ಡ್ ಮೊಬಿಲಿಟಿ. ಅಂದರೆ ಇಲ್ಲಿ ನಾವು ಚಿತ್ರದಲ್ಲಿ ಏರು ಮುಖದ ಬಾಣ ಏನು ಚಿತ್ರ ಕೊಟ್ಟಿದ್ವಿ, ಮೇಲ್ಮುಖವಾಗಿರ್ತಕ್ಕಂತಹ ಬಾಣದ ಚಿತ್ರ ನಮಗೆ ಈಗಾಗಲೇ ಗೊತ್ತಿದೆ. ಸೋಷಿಯಲ್ ಮೊಬಿಲಿಟಿಯಲ್ಲಿ ಹಾರಿಜಾಂಟಲ್ ಮೊಬಿಲಿಟಿ, ಸಮಾಂತರ ಚಲನೆ ಮತ್ತು ಲಂಬಾಂತರ ಚಲನೆ ಇದೆ. ಲಂಬಾಂತರ ಚಲನೆಯಲ್ಲೂ ಮತ್ತು ಅದು ಕೆಳ ಚಲನೆ, ಮೇಲ್ಮುಖ ಚಲನೆ ಮತ್ತು ಕೆಳಮುಖ ಚಲನೆ ಅಂತಿದೆ. ಇಲ್ಲಿ ಮೇಲ್ಮುಖ ಚಲನೆ ಅಂತಂದರೆ ನಾವು ಮೇಲ್ಜಾತಿಯವರನ್ನು ನೋಡಿಕೊಂಡು ನಾವು ನಮ್ಮ ವೇಷಭೂಷಣಗಳನ್ನು, ಹೆಸರುಗಳನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿವಿ. ಹಾಗಾಗಿ ನಾವು ಆ ಕಾಸ್ಟ್ ಸ್ಟ್ರಕ್ಚರಲ್ಲೇ, ಅಂದರೆ ಜಾತಿ ರಚನೆಯಲ್ಲಿ, ಭಾರತದ ಜಾತಿ ರಚನೆಯಲ್ಲಿ ಒಂದು ರೀತಿ ಪೊಸಿಷನಲ್ ನಾಟ್ ಸ್ಟ್ರಕ್ಚರಲ್ ಅಂತ ಹೇಳ್ತೀವಿ. ಅಂದರೆ ಆ ಇರ್ತಕ್ಕಂತಹ ಸಂದರ್ಭದಲ್ಲಿ ಜಾತಿಯ ವ್ಯವಸ್ಥೆ ಒಳಗಡೆ ಇದು ಅಪ್ವರ್ಡ್ ಮೊಬಿಲಿಟಿ, ಮೇಲ್ಮುಖ ಚಲನೆ ಸಾಧ್ಯ ಆಗಿದೆ ಅಂತ ಹೇಳ್ಬಿಟ್ಟು ಸಂಸ್ಕೃತಾನುಕರಣದ ಒಂದು ಲಕ್ಷಣವಾಗಿ ಗುರುತಿಸಿದ್ದಾರೆ. ಅಂದರೆ ರಚನಾತ್ಮಕವಾಗಿ ಅಲ್ಲ, ಅವ್ರು ಏನಾದರೂ ಮೇಲೆ ಹೋದ್ರಪ್ಪ ಆ ಥರ ಜೀವನವನ್ನು ಅಳವಡಿಸ್ಕೊಂಡ್ರಂದ್ರೆ ಅವ್ರು ತಮ್ಮ ಜಾತಿಯನ್ನು ಬಿಟ್ಟು ಬೇರೆ ಜಾತಿಗೆ ಆದರು ಅಂತಲ್ಲ, ಜಾತಿ ಒಳಗಡೆ ಇಂತಹ ಭಿನ್ನವಾಗಿ ಗುರುತಿಸ್ಕೊಳ್ತಕ್ಕಂಥದ್ದು ಅಥವಾ ಜಾತಿಯ ವ್ಯವಸ್ಥೆ ಒಳಗಡೆ ಚಲನೆಗೆ ಸಾಧ್ಯವಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದು ದೊಡ್ಡ ಹೆಗ್ಗಳಿಕೆ ಎನ್ ಶ್ರೀನಿವಾಸ್ ಅವ್ರದ್ದು ಈ ಸಂಸ್ಕೃತಾನುಕರಣದ ವ್ಯಾಖ್ಯಾನದ ಮೂಲಕ. ದೆನ್ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಇಂಟಗ್ರೇಟೆಡ್ ವಿತ್ ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡಾಮಿನೇಷನ್. ಬ್ರಾಕೆಟ್ನಲ್ಲಿ ದಟ್ ಈಸ್ ನಾಟ್ ಆಲ್ವೇಸ್ ಬ್ರಾಹ್ಮಿನ್ಸ್. ಹಿಂದಾಗಲೇ ಹೇಳಿದ್ದೀವಿ, ಕೇವಲ ಬ್ರಾಹ್ಮಣರು ಅಲ್ಲ, ಕೇವಲ ಲಿಂಗಾಯತರು ಅಲ್ಲ, ಕೇವಲ ಜಂಗಮರು ಅಲ್ಲ, ಅಂದರೆ ಎಲ್ಲರನ್ನೂ ಒಳಗೊಂಡಂತೆ ಆರ್ಥಿಕವಾಗಿ ಮತ್ತು ದೋಸ್ ಹೂ ಆರ್ ಡಾಮಿನೆಂಟ್ ಪೊಲಿಟಿಕಲಿ ಆ್ಯಂಡ್ ಇಕನಾಮಿಕಲಿ ಇನ್ ದ ಸೊಸೈಟಿ ದೇ ಆರ್ ಇಮಿಟೇಟೆಡ್. ಅಂದರೆ ಮೇಲ್ಜಾತಿಯವರನ್ನು ಕೂಡ ಇಲ್ಲಿ ಅವ್ರನ್ನ ಅನುಕರಣೆ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಬದಲಾವಣೆ, ಅಂದರೆ ಈ ವ್ಯಾಖ್ಯಾನ ಬದಲಾದಂತೆ ಇಂತಹ ಹೊಸ ಹೊಸ ಲಕ್ಷಣವನ್ನು ನಾವು ತಿಳ್ಕೊಳ್ತೀವಿ. ದೆನ್ ಪ್ರೀ-ಕಂಡೀಷನ್ಸ್ ಆಫ್ ಸಂಸ್ಕೃತೈಜೇಷನ್. ಹಾಗಾದರೆ ಈ ಸಂಸ್ಕೃತಾನುಕರಣದ ಈ ಏನೇನು ಇರಬೇಕು ಅಲ್ಲಿ ಪೂರ್ವ ಅವಶ್ಯಕತೆಗಳು ಅಂತ ಹೇಳೋದಾದರೆ, ದೇರ್ ಶುಡ್ ಬಿ ಎ ರೆಫರೆನ್ಸ್ ಗ್ರೂಪ್ ಟು ಇಮಿಟೇಟ್. ಅಂದರೆ ಉಲ್ಲೇಖ ಸಮೂಹ, ದ ವರ್ಡ್ ಆರ್ ದ ಕಾನ್ಸೆಪ್ಟ್ ವಾಸ್ ಇಶ್ಯೂಡ್ ಬೈ ರಾಬರ್ಟ್ ಮರ್ಟನ್ ಆಫ್ ಅಮೆರಿಕಾ. ಅವರು ಉಲ್ಲೇಖ ಸಮೂಹ ಅಂತ ಅಂದರೆ ನಾವು ಯಾರನ್ನು ಉಲ್ಲೇಖವಾಗಿ ಅವರನ್ನು ಒಂದು ಅನುಕರಣೆಗೆ ಇಟ್ಕೊಳ್ತೀವೋ ಆದರ್ಶವಾಗಿ, ಅದನ್ನೇ ಇಲ್ಲಿ ರೆಫರೆನ್ಸ್ ಗ್ರೂಪ್ ಅಂತ ಕಳ್ತೀವಿ. ಈಗೆಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳಲ್ಲಿ ನಾವು ಚಿಕ್ಕವರಿದ್ದಾಗ ಅನ್ಸ್ಕೊಳ್ತಾ ಇದ್ವಿ, ನೋಡ ಅವ್ರ ಪಕ್ಕದ ಮನೆಯವರು ಅಷ್ಟು ಮಾರ್ಕ್ಸ್ ತೊಗೊಂಡಾರೆ, ಅವ್ರು ಎಷ್ಟು ಚೆನ್ನಾಗಿರ್ತಾರೆ, ನೀವು ಹಂಗಿರು, ಅವರು ಅನ್ನೋರು ಏನಿದ್ದಾರೆ ನಮಗಿಲ್ಲಿ, ಅವರು ನಮಗೆ ಉಲ್ಲೇಖ ಸಮೂಹ. ಆ ಉಲ್ಲೇಖ ಸಮೂಹ ಒಂದಿರಬೇಕು. ದೆನ್ ಇಮಿಟೇಟಿಂಗ್ ಕಾಸ್ಟ್ಸ್ ಆರ್ ಫ್ರಮ್ ಲೋಯರ್ ಸ್ಟ್ರಾಟಾ. ಅಂದರೆ ಕೆಳ ದರ್ಜೆಯ ಅಥವಾ ಕೆಳಜಾತಿಗಳಿಂದ ಬಂದಿರತಕ್ಕಂಥದ್ದು, ಜಾತಿಯ ಸ್ತರೀಕರಣದಲ್ಲಿ ಕೆಳಮಟ್ಟದಿಂದ ಬಂದಿರತಕ್ಕಂಥವರು ಸಹಜವಾಗಿ ಅನುಕರಣೆ ಮಾಡೋರಾಗಿರ್ತಾರೆ. ಇಮಿಟೇಟಿಂಗ್ ಗ್ರೂಪ್ ಶುಡ್ ಹ್ಯಾವ್ ಇಂಟಿಮೆಸಿ ಆರ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ರೆಫರೆನ್ಸ್ ಗ್ರೂಪ್. ಅಂದರೆ ನಾವು ಯಾರನ್ನೇ ಒಬ್ಬರನ್ನ, ಈಗ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಏನೋ ಒಂದು ಬಳಸ್ತೀವಿ ಆ ಪದವನ್ನು, ಅಂದರೆ ಇಲ್ಲಿ ಸತತ ಸಂಪರ್ಕದಲ್ಲಿ ಇದ್ದಾಗ, ಇಲ್ಲಿ ಸಹವಾಸದಿಂದ ಸನ್ಯಾಸಿ ಕೆಡಲಿಲ್ಲ, ಸಹವಾಸದಿಂದ ಕೆಳಜಾತಿಯವರು ಮೇಲ್ಜಾತಿಯವರ ಅನುಕರಣೆಯನ್ನು ಮಾಡಿದರು. ಒಳ್ಳೆಯ ಬೆಳವಣಿಗೆ ಇದು. ಅಂದರೆ ಇಲ್ಲಿ ಆ ಉಲ್ಲೇಖ ಸಮೂಹದ ಜೊತೆಗೆ ನಿರಂತರ ಸಂಪರ್ಕ ಯಾರಿಗಿರಬೇಕು? ಆ ಲೋಯರ್ ಸ್ಟ್ರಾಟಾ, ಕೆಳಜಾತಿಯಿಂದ ಬಂದಿರ್ತಕ್ಕಂಥವ್ರಿಗೆ ಇರಬೇಕು. ಇಟ್ ಈಸ್ ದ ಥರ್ಡ್ ಪ್ರೀ ಕಂಡೀಷನ್. The fourth precondition is the imitating group should have tendency or desire to improve or change their status. ಅಂದರೆ ಆ ಇನ್ಸ್ಟಿಂಕ್ಟ್ ಅಂತಕ್ಕಂಥದ್ದು ಏನಿದೆ ನಮ್ಮ ಮನದಲ್ಲೇ ಬರಬೇಕು, ಅದು ನಾವು ನಮ್ಮ ಸ್ಥಾನಮಾನವನ್ನು ಬದಲಾಯಿಸ್ಕೋಬೇಕಂತ ಅವ್ರ ಮನಸ್ಸಿನಲ್ಲಿ, ಕೆಳ ಜಾತಿಯವರ ಮನಸ್ಸಿನಲ್ಲಿ ಆ ಭಾವನೆ ಬಂದಾಗ ಸಹಜವಾಗಿ
ಅವರು ಅದಕ್ಕೆ ಆ ಕಡೆ ಆ ದಿಸೆಯಲ್ಲಿ ಆ ಡೈರೆಕ್ಷನ್ ಅಂತ ಏನು ಕರಿತೀವಲ್ಲ ಆ ಮಾರ್ಗದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅಲ್ಲಿ 4 ಪೂರ್ವ ಅವಶ್ಯಕತೆಗಳು ಇದ್ದರೆ ಮಾತ್ರ ಸ್ಯಾನ್ಸ್ಕ್ರಿಟೈಸೇಷನ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದೆನ್ ಇಟ್ ಈಸ್ ಫೌಂಡ್ ಅಮಾಂಗ್ ಟ್ರೈಬಲ್ಸ್ ಆಲ್ಸೋ. ಅಂದರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಭಿಲ್ಲ, ಗೊಂಡ, ಹಿಮಾಚಲ ಪ್ರದೇಶದಂಥ ಪಹಾಡಿಗಳು, ಈಗೆಲ್ಲ ನಾವು PUCಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೀವಿ. ಅಲ್ಲಿ ಹೇಳ್ತಾರೆ ಅಂದರೆ ಆದಿವಾಸಿಗಳು ತಮ್ಮ ಮಾರುಕಟ್ಟೆಗಳನ್ನು ಹುಡುಕಿಕೊಂಡು ಅವರು ನಗರ ಸಂಸ್ಕೃತಿಗೆ ಸಂಪರ್ಕದಲ್ಲಿ ಬಂದಿದ್ದಾರೆ. ಡೆಫಿನೇಷನ್ನಲ್ಲಿ ಕೂಡ ಹೇಳಿದ್ದೀವಿ ಹಿಂದೂಸ್ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಟ್ರೈಬಲ್ಸ್ ಆರ್ ರಿಕಗ್ನೈಸ್ಡ್ ಆ್ಯಸ್ ಹಿಂದೂಸ್. ದೇ ಆರ್ ಲೈಕಿಂಗ್ ಟು ಐಡೆಂಟಿಫೈ ವಿತ್ ಹಿಂದೂಸ್. GS ಗುರಿ ಅವರು ನಮಗೆ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಗೊತ್ತಿದೆ, ಟ್ರೈಬಲ್ಸ್ ಆರ್ ಬ್ಯಾಕ್ವರ್ಡ್ ಹಿಂದೂಸ್, ಹಿಂದುಳಿದ ಹಿಂದೂಗಳು ಅಂತ ಅವರಾಗಲೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇದು ಕೇವಲ ಹಿಂದೂ ಜಾತಿಗಳ ಕೆಳ ಜಾತಿಗಳು ಮಾತ್ರ ಅಲ್ಲದೆ ಆದಿವಾಸಿಗಳಲ್ಲೂ ಕೂಡ ಕಂಡುಬರುತ್ತೆ ಅನ್ನೋದು ಈ ಅಂಶದಿಂದ ನಾವು ತಿಳ್ಕೊಳ್ತೀವಿ. ದೆನ್ ದಿಸ್ ಪ್ರಾಸೆಸ್ ಈಸ್ ನಾಟ್ ಯೂನಿಫಾರ್ಮ್ ಎವ್ರಿವೇರ್. ಅಂದರೆ ಇದು ಯಾವ ಪ್ರಬಲ ಜಾತಿಗಳು ಮತ್ತು ಬ್ರಾಹ್ಮಣರು ಅಂತಕ್ಕಂಥವರು ಏನು ಜಾಸ್ತಿ ಯಾವ ಪ್ರದೇಶದಲ್ಲಿ ಜನ ಸಂಪರ್ಕದಲ್ಲಿದ್ದಾರೋ ಅವರ ಜೊತೆಗೆ ಅವರಲ್ಲಿ ಅದು ಕಂಡು ಬಂದಿರಬಹುದು. ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಇದು ಭಿನ್ನವಾಗಿದೆ, ನಾಟ್ ಯೂನಿಫಾರ್ಮ್. ಅಂದರೆ ಏಕ ರೂಪದಲ್ಲಿ ಇಲ್ಲ, ಅದು ನಾನ್ ಯೂನಿಫಾರ್ಮ್ ಅಂತ ಹೇಳ್ಬೋದು. ಸ್ಯಾನ್ಸ್ಕ್ರಿಟೈಸೇಷನ್ ಕುಡ್ ಬಿ ಫಂಕ್ಷನಲ್ ಆರ್ ಡಿಸ್ಫಂಕ್ಷನಲ್. ಸಂಸ್ಕೃತಾನುಕರಣ ಅಂತಕ್ಕಂಥದ್ದು ಕಾರ್ಯಾತ್ಮಕವಾಗಿರ್ಬೋದು ಅಥವಾ ಅಪಕಾರ್ಯಾತ್ಮಕವಾಗಿರ್ಬೋದು. ಅಂದರೆ ಅದು ಸಕಾರಾತ್ಮಕ ಪರಿಣಾಮಗಳನ್ನು ಕೊಡ್ಬೋದು, ನಕಾರಾತ್ಮಕ ಪರಿಣಾಮಗಳನ್ನು ಕೊಡ್ಬೋದು. ಉದಾಹರಣೆಗೆ ಮದ್ಯವರ್ಜನೆ ಅಂದರೆ ಗಿವಿಂಗ್ ಅಪ್ ಆಫ್ ಆಲ್ಕೋಹಾಲಿಸಮ್, ಅದನ್ನು ಬಿಟ್ರಪ್ಪ ಸಂತೋಷ, ಬಿಟ್ಟ. ನೆಕ್ಸ್ಟ್ ಮಾಂಸಾಹಾರದಿಂದ ಸಸ್ಯಾಹಾರ, ಅದನ್ನು ಸಮಾಜ ಅಕ್ಸೆಪ್ಟ್ ಮಾಡುತ್ತೆ, ಸ್ವೀಕಾರ ಮಾಡುತ್ತೆ, ಒಳ್ಳೆಯದೇ. ಆದರೆ ಅಂತಹ ಕಾರ್ಯ ಅವುಗಳನ್ನು ನಾವೇನು ಮಾಡಿದ್ವಿ, ಇಲ್ಲಿ ಫಂಕ್ಷನಲ್ ಆಗಿ ತೊಗೊಂಡ್ವಿ. ಡಿಸ್ಫಂಕ್ಷನಲ್ ಆಗಿ ತೊಗೊಳ್ತಕ್ಕಂಥದ್ದಕ್ಕೆ ಯಾವುದು ಬರುತ್ತೆ ಅಂತಂದರೆ ರಿಸ್ಟ್ರಿಕ್ಷನ್ಸ್ ಆನ್ ವಿಮೆನ್ಸ್ ಸ್ಟೇಟಸ್. ಅಂದರೆ ಮಹಿಳೆಯರ ಸ್ಥಾನಮಾನ ಇಲ್ಲಿ ಕುಂದಾಯಿತು. ಏಕೆ ಅಂದರೆ ಈ ಅಂದರೆ ಪತಿಯನ್ನು ಕಳೆದುಕೊಂಡ ಸ್ತ್ರೀಯರನ್ನು ಕೇಶಮಂಡನ ಮಾಡ್ತಕ್ಕಂಥದ್ದು, ಶುಭ ಕಾರ್ಯಗಳಿಂದ ದೂರ ಇರ್ತಕ್ಕಂಥದ್ದು, ಋತುಮತಿಯಾಗಿರ್ತಕ್ಕಂಥ ಸ್ತ್ರೀಯನ್ನು ದೈನಂದಿನ ಚಟುವಟಿಕೆಗಳಿಂದ ದೂರ ಇಟ್ಟು ಎಲ್ಲ ಮೂಲೆಯಲ್ಲಿ ಕೂರಿಸ್ತಕ್ಕಂಥದ್ದು. ಹೀಗೆ ಹೆಣ್ಮಕ್ಳ ಸ್ಟೇಟಸ್ ಮೇಲೆ ಅಂದರೆ ಅವರ ಸ್ಥಾನಮಾನಕ್ಕೆ ಕುಂದು ತಂತು. ಹಾಗೆಯೇ ಡಿನೈಯಿಂಗ್ ವಿಡೋ ಮ್ಯಾರೇಜ್. ಕೆಳಜಾತಿಗಳಲ್ಲಿ ಈಗಲೂ ನಾವು ನೋಡ್ತಾ ಇದ್ದೀವಿ, ನಮ್ಮೂರಲ್ಲೇ ನಾವು ನೋಡ್ತಾ ಇದ್ದೀವಿ. ಈ ನಾಯಕರು ಅಥವಾ ಅಂತೇನು ಎಸ್ ಟಿ ಅಂತ ಏನು ಕರೀತಾರೆ ನಮ್ಮ ಭಾಗದಲ್ಲಿ, ಅವರಲ್ಲಿ ಪುನರ್ವಿವಾಹಕ್ಕೆ ಈಗಲೂ ಅವಕಾಶ ಇದೆ, ಬಟ್ ಅಪ್ಪರ್ ಕಾಸ್ಟಲ್ಲಿ ಇಲ್ಲ. ಅಂದರೆ ಈ ಥರ ಏನು ಅಳವಡಿಸಿಕೊಂಡ್ರು ಸಂಸ್ಕೃತ ಅನಕ್ಕೆ ಒಳಗಾದಂತಹ ಜನ ಏನಿದ್ದಾರೆ ಅವರು ಆ ಜಾತಿ ಸಮೂಹಗಳೇನಿದ್ದಾವೆ ಹೆಣ್ಣುಮಕ್ಕಳಿಗೆ ವಿಧವಾ ಪುನರ್ವಿವಾಹಕ್ಕೆ ನಿಷಿದ್ಧ ಮಾಡಿದ್ದರಿಂದ ಅದು ಅಪಕಾರ್ಯಾತ್ಮಕ ಆಯಿತು ಅಂತ ಹೇಳ್ತೀವಿ. ಇಟ್ ಸರ್ವ್ಸ್ ಆ್ಯಸ್ ಎ ರೆಫರೆನ್ಸ್ ಗ್ರೂಪ್. ಹಿಂದೆ ಆಗಲೇ ಹೇಳಿದ್ದೀವಿ, ಸಂಸ್ಕೃತಾನುಕರಣ ಪ್ರಕ್ರಿಯೆ ಅಂತಕ್ಕಂಥದ್ದೇ ಒಂದು ಉಲ್ಲೇಖ ಸಮೂಹ ಆಗಿ, ಅಂದರೆ ಅನುಕರಣೀಯ ಅಥವಾ ಆದರ್ಶಾತ್ಮಕ ಒಂದು ಸ್ಥಿತಿಯಲ್ಲಿ ಇರತಕ್ಕಂತಹ ಪ್ರಕ್ರಿಯೆಯಾಗಿ ಅದು ನಮಗೆ ಗೋಚರಿಸುತ್ತೆ. ಎ ಲೋಯರ್ ಕಾಸ್ಟ್ ಕೆನಾಟ್ ಸಡನ್ಲಿ ಆಬ್ಟೈನ್ ಆ ಹೈಯರ್ ಸ್ಟೇಟಸ್ ಥ್ರೂ ಸ್ಯಾನ್ಸ್ಕ್ರಿಟೈಸೇಷನ್. ನಾವು ತೆಲುಗಿನ ಸಿನಿಮಾದಲ್ಲಿ ಶರತ್ ಬಾಬು ಅನ್ನೋ ಹೀರೋವರ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನು ಕೇಳಿದ್ದೀವಿ ನಾವು ಚಿಕ್ಕಂದವರಿದ್ದಾಗ ಬಾಲ್ಯದಲ್ಲಿ. ತೆಲುಗಿನ ಪ್ರಭಾವ ನಮ್ಮ ಬಳ್ಳಾರಿ ಗಡಿಯಲ್ಲಿ ಹಾಗೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆಗಳನ್ನು ಹಾಕ್ತಕ್ಕಂಥದ್ದು ಆಯಿತು. ಈಗೆಲ್ಲ ಟ್ರೆಂಡ್ ಆಗಿದೆ ಅದೆಲ್ಲ. ಅದನ್ನ ಹಾಕಿದವರು ಎಂಥವ್ರು ಅಂತ ಎಲ್ಲ ಗೊತ್ತಿದೆ, ಅದನ್ನು ಏನು ಹೇಳೋಂಗಿಲ್ಲ ನಾವು, ಅದು ಬೇಡ, ದೈವ ನಿಂದನೆ ಆಗುತ್ತೆ ಅನ್ನೋ ಹೆದರಿಕೆಗೂ ನಾವು ಅದನ್ನು ಇಲ್ಲಿ ಉಲ್ಲೇಖಿಸೋಕ್ಕೆ ಹೋಗೋದಿಲ್ಲ. ಆದರೆ ಯಾರೇ ಆಗಲಿ ಈಗ ಎಲ್ಲರೂ ಹಾಕ್ತಾರೆ ಅಯ್ಯಪ್ಪ ಮಾಲೆ ಅಂತಕ್ಕಂಥದ್ದು, ಎಲ್ಲರೂ ಹಾಕ್ತಾರೆ. ಯಾಕೆ? ವಿ ಆರ್ ಅಡ್ರೆಸ್ಸಿಂಗ್ ಸ್ವಾಮಿ ಟು ಲಿಂಗಾಯತ್ಸ್ ಆರ್ ಬ್ರಾಹ್ಮಿನ್ಸ್ ಆರ್ ಜಂಗಮಾಸ್ ಆರ್ ಸಮ್ ಅದರ್ ಪ್ರೀಸ್ಟ್ಸ್, ಅಂದರೆ ಪುರೋಹಿತರು ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಾಮಿ ಸ್ವಾಮಿ ಅಂತ ಕರಿತೀವಿ. ಈ ಅಯ್ಯಪ್ಪ ಮಾಲಾಧಾರೆಗಳನ್ನು ನಾವು ಹಾಕಿಕೊಂಡಾಗ ನಾವು ಸ್ವಾಮಿ ಅಂತ ಕರೆಸ್ಕೊಳ್ತೀವಿ, ಅಥವಾ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋಕ್ಕೆ ಅದೊಂದು ಅವಕಾಶ ಆಗುತ್ತೆ ಅನ್ನೋದೊಂದು ಅಭಿಲಾಷೆಯಿಂದ ಅವ್ರು ಹಾಕ್ಕೊಳ್ತಾರೆ. ಹಾಗಾಗಿ ಇಂಥವು ಹಾಕ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಅಂತಂದರೆ ಅವರ ಸ್ಟೇಟಸ್ಸು ಬದಲಾಗುತ್ತೆ. ಅಂದರೆ ಇಟ್ ಟೇಕ್ಸ್ ಟೈಮ್, ಇಟ್ ಈಸ್ ಅ ಪ್ರಾಸೆಸ್ ಅಂತ ಹೇಳಿದ್ದು. ಅದಕ್ಕಾಗಿ ಇದು ಒಂದು ದೀರ್ಘ ಪ್ರಕ್ರಿಯೆ ಆಗಿರೋದ್ರಿಂದ ಆ ಲೋಯರ್ ಕಾಸ್ಟ್ ಅಂತಕ್ಕಂಥದ್ದು ಇದ್ದಕ್ಕಿದ್ದಂತೆ ಉಚ್ಚ ಸ್ಥಾನಮಾನವನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು. ಸಮ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದ ರೇಲ್ಮ್ ಆಫ್ ಮಟೀರಿಯಲ್ ಆ್ಯಡ್ ಟು ದ ಸ್ಪೀಡ್ ಆಫ್ ದಿಸ್ ಪ್ರಾಸೆಸ್.
ಅಂದರೆ ಭೌತಿಕ ಜಗತ್ತಿನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನಿದ್ದಾವೆ ಅವು ಈ ಪ್ರಕ್ರಿಯೆಯ ವೇಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತವೆ. ದೇ ಕಾಂಟ್ರಿಬ್ಯೂಟ್ ಟು ದ ಸ್ಪೀಡ್ ಆಫ್ ಸ್ಯಾನ್ಸ್ಕಟೈಸೇಷನ್. ಕೈಗಾರಿಕೀಕರಣ, ಉದ್ಯೋಗಗಳು ಬಂದು ಜನರಿಗೆ ಆರ್ಥಿಕವಾಗಿ ಇದಾದರೂ ತಾವು ಕೂಡ ಬದಲಾಗಬೇಕು, ಬೇರೆಯವರಂತೆ ಇರಲಾರದೆ ಕೈಯಲ್ಲಿ ದುಡ್ಡಿದೆ, ಒಳ್ಳೆ ಮನೆ ಕಟ್ಕೋಬೇಕು, ಒಳ್ಳೆ ಥರದ ಜೀವನ ನಡೆಸಬೇಕು ಅನ್ನೋದು ಕೂಡ ಸಾಧ್ಯವಾಯಿತು. ಲಿಟ್ರಸಿ, ದ ಸ್ಪ್ರೆಡಿಂಗ್ ಆಫ್ ಲಿಟ್ರಸಿ ಅಂದರೆ ಹೆಚ್ಚತಕ್ಕಂತಹ ಸಾಕ್ಷರತೆ ಏನಾಯಿತು, ಸಂಸ್ಕೃತ ಇಂತಹ ನಮಗೆ ಗೊತ್ತಿರುತ್ತೆ, ದೇವಭಾಷೆ ಅನ್ಸ್ಕೊಂಡ ಸಂಸ್ಕೃತ ಪಠಣ ಈ ಥರ ಕೆಳಜಾತಿಯವರು ಮಾಡಿದರು. ನಾವೆಷ್ಟೋ ಸಿನಿಮಾದಲ್ಲಿ ಕೆಲವರು ಪ್ರಗತಿಪರ ಇರ್ತಕ್ಕಂಥ ಹಿಂದಿನ ಇರ್ತಕ್ಕಂಥ ಕೆಲವರು ಏನಿದ್ದಾರೆ, ಅಂಬೇಡ್ಕರ್ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅದನ್ನು ಓದ್ರಿ, ಅದರ ಒಳಗಿರ್ತಕ್ಕಂಥ ಅಂಶವನ್ನು ನಾವು ಜ್ಯೋತಿಬಾ ಫುಲೆ ಆಗಿರ್ಬೋದು, ಕೊಲ್ಹಾಪುರ ಮಹಾರಾಜರಾಗಿರ್ಬೋದು, ಅವರೆಲ್ಲರೂ ಪ್ರಗತಿಪರ ಆಗಿರ್ತಕ್ಕಂಥವರು ಇಂಥ ಸಾಕ್ಷರತೆಗೆ ಈ ಸಂಸ್ಕೃತ ಅಲ್ಲದೆ ಬೇರೆ ರೀತಿಯಲ್ಲಿ ಕಳ್ಕೊಳ್ಳೋದು ಕೂಡ ಅವಕಾಶವನ್ನು ಕೊಟ್ಟರು. ಅದು ಕಲ್ತ್ಕೊಳ್ಳೋದ್ರಿಂದ ಅವ್ರ ಜೀವಮಾನದಲ್ಲಿ ಬದಲಾವಣೆ ಆಗೋದಕ್ಕೆ ಅವಕಾಶವನ್ನು ಅದು ಕೊಡ್ತೀವಿ. ನೆಕ್ಸ್ಟ್ ಮೀನ್ಸ್ ಆಫ್ ಮಾಡರ್ನ್ ಕಮ್ಯುನಿಕೇಷನ್, ಅದು ಕೂಡ ಅಂದರೆ ಸಾರಿಗೆ ಸಂಪರ್ಕ ಸಾಧನಗಳು ಕೂಡ ಜನರಲ್ಲಿ ಆ ಬದಲಾವಣೆಯನ್ನು ತಂತು ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತೇವೆ. ನೆಕ್ಸ್ಟ್, ಸ್ಯಾನ್ಸ್ಕ್ರಿಟೈಸೇಷನ್ ಈಸ್ ನಾಟ್ ಎಂಟೈರ್ಲಿ ಎ ನ್ಯೂ ಪ್ರಾಸೆಸ್. ಆದರೆ ಇಟ್ ವಾಸ್ ಎಕ್ಸಿಸ್ಟಿಂಗ್ ಬಿಫೋರ್ MNC was ಕಾನ್ ದಿಸ್ ಟರ್ಮ್. ಅಂದರೆ ಅವರು ಆ ಪದವನ್ನು ಬಳಸೋದಕ್ಕಿಂತ ಮುಂಚೆ ಅಥವಾ ಅವರು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಹಿಂದಿನ ಕಾಲದಿಂದನೂ ಇತ್ತು. ಅಂದರೆ ಆಯಾ ಕಾಲದ ಯಾರಾದರೂ ಉದಾರವಾದಿ ಇರತಕ್ಕಂತಹ ಲಿಬರಲಿಸ್ಟ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಪುರೋಹಿತರಾಗಿರ್ಬೋದು, ಬ್ರಾಹ್ಮಣರು ಗದರೇ ಆಗಿರ್ಬೋದು, ಈಗಾಗಲೇ ಹೇಳಿದಂತೆ ಕೊಲ್ಹಾಪುರ ಮಹಾರಾಜರು ಅಂತ ಏನು ಹೇಳಿದೀವಲ್ಲ, ಮೈಸೂರಿನ ಮಹಾರಾಜರು ಏನು ಹಿಂದುಳಿದ ವರ್ಗಗಳಿಗೆ ಕೊಟ್ಟರು, ಹಾಗೆ ಅವರದ್ದೇ ಇವರು ಜೀವನ ಸಾಗಿಸಲಿ ಅಂತ ಹೇಳ್ಬಿಟ್ಟು ಜೀವನ ಮಟ್ಟವನ್ನು ಏರಿಸೋದಕ್ಕೆ ಕೊಡುಗೆಗಳನ್ನು ಕೊಟ್ಟರು. ಅವು ಈ ರೂಪದಲ್ಲಿ ಈಗ ದಾಖಲು ಆಗಿದ್ದಾವೆ. ದೆನ್ ಇಟ್ ಮೇ ಬಿ ಎ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಇಂಡಿಯನ್ ಟ್ರೆಡಿಷನಲ್ ಕಾಸ್ಟ್ ಸಿಸ್ಟಮ್. ಅಂದರೆ ಕೇವಲ ಕೆಳಜಾತಿಯವರಾಗೆ ನಾವು ಹೀನ ವೃತ್ತಿಯಲ್ಲೇ ಇರಬೇಕು, ಕುಡುಕರಾಗಿರಬೇಕು ಅಥವಾ ಮಾಂಸಾಹಾರಿಗಳಾಗಿ ಯಾಕೆ ಇರಬೇಕು, ನಾವು ಅವರಂತೆಯೇ ಅಂದರೆ ನಾವು ಕೂಡ ಇಂತಹ ಹೀನ ವೃತ್ತಿಗಳನ್ನು ಬಿಟ್ಬಿಟ್ಟು ಮೇಲ್ಜಾತಿಯವರಂತೆ ಒಂದು ಪ್ರತಿಷ್ಠಿತ ಜೀವನವನ್ನು, ಪ್ರೆಸ್ಟೀಜಿಯಸ್ ಲೈಫ್, ವೈ ಶುಡ್ ವಿ ನಾಟ್ ಲೀಡ್ ಸಚ್ ಪ್ರೆಸ್ಟೀಜಿಯಸ್ ಲೈಫ್ ಅಂತ ಒಂದು ಪ್ರಶ್ನೆಯನ್ನು ಹೇಳ್ಕೊಂಡಿರ್ತಕ್ಕಂಥದ್ದು ಕೂಡ ಆ ಜನರಲ್ಲಿ ಬಂದಿರ್ಬೋದು. ಹಾಗಾಗಿ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಜಾತಿ ವ್ಯವಸ್ಥೆಗೆ ಇದು ಪ್ರತಿಭಟನಾತ್ಮಕ ಸ್ವರೂಪವನ್ನು ಹೊಂದಿರಬಹುದು ಅಂತ ಕೂಡ ನಾವು ಸಂಸ್ಕೃತಾನುಕರಣದ ಲಕ್ಷಣದಲ್ಲಿ ಗುರುತಿಸಬಹುದು. ಸ್ನೇಹಿತರೆ, ಇದುವರೆಗೂ ನಾನು ಸಂಸ್ಕೃತಾನುಕರಣ, ಅದರ ಅರ್ಥ, ವ್ಯಾಖ್ಯಾನ ಹಾಗೂ ಲಕ್ಷಣಗಳನ್ನು ಈ ಒದಗಿಸಿದ ಸೀಮಿತ ಅವಧಿಯಲ್ಲಿ ತಮ್ಮ ಮುಂದೆ ಮಂಡಿಸಿದ್ದೇನೆ. ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಹೈಯರ್ ಎಜುಕೇಷನ್ ಅಕಾಡೆಮಿ, ಉನ್ನತ ಶಿಕ್ಷಣ ಅಕಾಡೆಮಿಯವರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.